ಕಾರ್ಯಾಚರಣೆ ನಡೆಸಿದ ಸ್ಥಳದಲ್ಲೇ ಮತ್ತೆ ವ್ಯಾಪಾರ 536 ವ್ಯಾಪಾರಿಗಳಿಗೆ 8.97 ಲಕ್ಷ ದಂಡ. ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೆಸಿದಂತ ಪ್ರದೇಶಗಳಲ್ಲೇ ಮತ್ತೆ ವ್ಯಾಪಾರಕ್ಕೆ ಮುಂದಾಗಿದ್ದಾರೆ. ಅವರ ವಿರುದ್ಧ ಗ್ರೇಟರ್ ಬೆಂಗಳೂರು ಆಡಳಿತ ಕಠಿಣವಾದ ಕ್ರಮವನ್ನ ಕೈಗೊಂಡಿದೆ. ಕಳೆದ 15 ದಿನಗಳಿಂದ ನಡೆದಂತ ಫುಟ್ಪಾತ್ ಕಾರ್ಯಾಚರಣೆ ನಿಯಮ ಉಲ್ಲಂಘಿಸುವವರ ವಿರುದ್ಧ ದಂಡ ಪ್ರಯೋಗಿಸಿದ್ದಾರೆ ಜಿಬಿಎ ಅಧಿಕಾರಿಗಳು. ಒಟ್ಟು 8,97,500 ದಂಡ ವಸೂಲಿ ಮಾಡಿದ್ದಾರೆ ಜಿಬಿಎ ಅಧಿಕಾರಿಗಳು. ವ್ಯಾಪಾರಕ್ಕೆ ಅವಕಾಶ ನೀಡದಂತೆ ಕೇಂದ್ರ ನಗರ ಪಾಲಿಕೆ ನಿಗಾ ವಹಿಸಿದೆ. ತೆರವುಗೊಂಡಿದ್ದವರೆಲ್ಲ ಫುಟ್ಪಾತ್ಗೆ ಮತ್ತೆ ವಾಪಸ್ಸಾಗಿ ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ. ಮತ್ತೆ ವ್ಯಾಪಾರಕ್ಕೆ ಮುಂದಾಗಿದ್ದವರಿಗೆ ಜಿಬಿಎ ಬಿಗ್ ಶಾಕ್ ನ ಕೊಟ್ಟಿದೆ. 536 ವ್ಯಾಪಾರಿಗಳಿಗೆ 9 ಲಕ್ಷ ದಂಡವನ್ನ ವಿಧಿಸಿದೆ ಜಿಬಿಎ. ಕಳೆದ 15 ದಿನಗಳಿಂದ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೆದಿತ್ತು. ಕಾರ್ಯಾಚರಣೆ ನಡೆದು ಇನ್ನೂ 1 ತಿಂಗಳಾಗಿಲ್ಲ. ಆಗಲೇ ಮತ್ತೆ ತಿರ್ಗಾ ಅವರ ಜಾಗಕ್ಕೆ ಏನು ವ್ಯಾಪಾರ ಮಾಡ್ತಿದ್ರು ಅಲ್ಲಿಗೆ ಬಂದು ಕುತ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ. ಇದೀಗ 536 ವ್ಯಾಪಾರಿಗಳಿಗೆ 8.97 ಲಕ್ಷ 8,97,000 ಲಕ್ಷವನ್ನ ದಂಡವನ್ನ ವಿಧಿಸಿದೆ ಜಿಬಿಎ ಅಧಿಕಾರಿಗಳು. 15 ದಿನಗಳ ಹಿಂದೆ ಕಾರ್ಯಾಚರಣೆಯನ್ನ ಮಾಡಿದ್ರು ಫುಟ್ಪಾತ್ ತೆರವು ಕಾರ್ಯಾಚರಣೆ. ಆದರೆ ತಿರ್ಗಾ ಮತ್ತೆ ಬಂದು ಕೂತಿದ್ದಾರೆ. ಹಾಗಾಗಿ ದಂಡವನ್ನ ವಿಧಿಸಿದೆ ಜಿಬಿಎ ಅಧಿಕಾರಿಗಳು.